ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಬದಲಾಗ್ತಾರೆ ಅನ್ನುವಂಥ ಚರ್ಚೆಯನ್ನು ಸಹ ನಡೀತಿದೆ. ಈ ಮಧ್ಯೆ ಸಚಿವ ಸಂಪುಟ ವಿಸ್ತರಣೆ ನಡೀತಿದೆ ಅನ್ನುವಂಥ ವದಂತಿ ಇದೆ. ಈ ಎಲ್ಲ ಕಾರಣಕ್ಕಾಗಿ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂಥ ಶಾಸಕರು ಈಗ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೆಸಿದ್ದಾರೆ. ಅದರಲ್ಲಿ ಇರುವಂಥ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೆ ತನ್ನ ಸಚಿವ ಸ್ಥಾನ ಮುಂದುವರಿಸ್ಕೋಬೇಕು. ಜೊತೆಗೆ ಹಿರಿಯ ಶಾಸಕರಾಗಿರುವಂಥ ರಾಯರೆಡ್ಡಿ ಮತ್ತು ರಾಘವೇಂದ್ರ ಹಿಟ್ನಾಳರು ಸಹ ಈಗ ಆ ಪೈಪೋಟಿಯಲ್ಲಿದ್ದಾರೆ. ನೀವು ನೋಡ್ತಾ ಇದ್ದೀರಿ ನ್ಯೂಸ್ 18. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬಟನನ್ನು ಒತ್ತಿ. ಏನು ರಾಜ್ಯದಲ್ಲಿ ಇರುವಂಥ ಈಗ ಸಚಿವ ಸಂಪುಟಕ್ಕೆ ಈಗಾಗಲೇ 2.5 ವರ್ಷ ಪೂರೈಸಿರುವಂಥ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಸಚಿವ ಸಂಪುಟಕ್ಕೆ ಒಂದು ಅಣಿಯಾಗ್ತಿದೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಏನು ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೆ ಈಗ ತಾವೇ ಮುಂದುವರಿಬೇಕು ಅನ್ನುವಂಥ ಆಶೆಯನ್ನು ಇರ್ತಾರೆ. ಜೊತೆಗೆ ಅದಕ್ಕೆ ಅವರು ಪೂರಕವಾಗಿ ಸಹ ನಮ್ಮ ಸಚಿವ ಸ್ಥಾನ ಉಳಿತಿದೆ ಮತ್ತು ಹೈಕಮಾಂಡ್ ಏನು ನಿರ್ಧಾರ ತೆಗಿತೀವಿ ಅದಕ್ಕೆ ನಾವು ಬದ್ಧ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸಿದ್ದರಾಮಯ್ಯನವರು ಪಕ್ಷದ ಶಿಸ್ತಿನ ಸಿಪಾಯಿ, ಡಿ ಕೆ ಶಿವಕುಮಾರ್ ಅವರು ಶಿಸ್ತಿನ ಸಿಪಾಯಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಆದೇಶ ಮಾಡುತ್ತೋ ನಾವೆಲ್ಲರೂ ಪಕ್ಷದ ಆದೇಶವನ್ನು ಹೈಕಮಾಂಡವನ್ನು ಕೇಳ್ತೀವಿ. ಪುನರ್ರಚನೆ ಒಳಗೆ 15ರಿಂದ 20 ಜನ ಕೈ ಬಿಡಬೇಕು. ನನಗೆ ಅದ್ರ ಮಾಹಿತಿ ಇಲ್ಲ. ಅದು ಏನೇ ನಿರ್ಧಾರ ಮಾಡಬೇಕಾದ್ರೂ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ಇದು ಸ್ಥಾನ ಕೂಡ ಬದಲಾವಣೆ. ನೀವೆಲ್ಲದು ಏನೇನು ಕ್ವಶನ್ ಕೇಳಕತ್ತೀರಿ ಇವೆಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡೋಂಥದ್ದು. ಶಿವರಾಜ್ ತಂಗಡಿಗೆ ಅಂತದ್ರೊಳಗೆ ನಿರ್ಧಾರ ಆಗತ್ತದಲ್ಲ. ಸಚಿವ 100%. ನಾನು ಸರ್ಕಾರದೊಳಗೆ ಸಚಿವನೂ ಹೌದು, ಪಕ್ಷದ ಸಿಪಾಯಿನೂ ಹೌದು. ಶಿವರಾಜ್ ತಂಗಡಿಗೆ ಈಗಾಗಲೇ ಏನು ಹಿಂದಿನ ಸರ್ಕಾರದಲ್ಲೂ ಸಹ ಮೊದಲ ಅವಧಿಯಲ್ಲಿ ಏನು ಸಿದ್ದರಾಮಯ್ಯಲ್ಲಿ 2013ಕ್ಕೆ ಬಂದಾಗ ಮೊದಲ ಅವಧಿಯಲ್ಲಿ 17ರಲ್ಲಿ ಬಂದಾಗ ಮೊದಲ ಅವಧಿಯಲ್ಲಿ ತಾವು ಸಚಿವರಾಗಿದ್ದವರು ಮತ್ತೆ ಮಧ್ಯದಲ್ಲಿ ಅವರ ಬದಲಿ ಬಸವರಾಜ ರಾಯರೆಡ್ಡಿ ಅವರು ಸಚಿವರಾದರು. ಅದೇ ಹಿನ್ನೆಲೆಯಲ್ಲಿ ಈಗ ಮತ್ತೆ ಅವರು ಸಚಿವ ಸ್ಥಾನ ಕಳ್ಕೊಳ್ತಾರ ಅನ್ನುವಂಥ ಇದೆ. ಆದರೆ ಶಿವರಾಜ್ ತಂಗಡಿಗೆ ನಾವೇ ಮುಂದುವರಿತೀನಿ ಅನ್ನುವಂಥ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಕಳೆದ 6 ಬಾರಿ ಯಲಬುರ್ಗಾದಿಂದ ಶಾಸಕರಾಗಿರುವಂಥ ಬಸವರಾಜ ರಾಯರೆಡ್ಡಿ ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ಕೆಲಸಿದ್ದಾರೆ. ಹಿರಿತನದ ಅನುಭವದಲ್ಲಿ ಅವರು ನನಗೆ ಸಚಿವ ಸ್ಥಾನ ಸಿಗುತ್ತೆ ಮತ್ತು ಕೇಳ್ತೀನಿ ಅನ್ನುವಂಥ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಮಂತ್ರಿಗಳನ್ನು ಯಾರು ಮಾಡಬೇಕು ಯಾರು ತೆಗಿಬೇಕು ಅನ್ನೋದು ಮುಖ್ಯಮಂತ್ರಿಗಳ ಪರಮಾಧಿಕಾರ, ಪಕ್ಷದ ವರಿಷ್ಠರ ಅಧಿಕಾರ. ಹೀಗಾಗಿ ನಾನೇನು ಹೊಸಬನಲ್ಲ. ಈಗ ನಾನು MLA ಆಗಿ 40 ವರ್ಷ ಆಯ್ತು. ಈಗ 40 ಇಯರ್ಸ್ 40 ವರ್ಷ ಆಯ್ತು ನಾನೀಗ MLA ಆಗಿ. ಹೀಗಾಗಿ ಇದು ನಾನೇನು ಕೇಳಬೇಕಾಗಿಲ್ಲ. ಇದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದೇನೆ. ಮಾಡ್ತಾರಪ್ಪ ಅಂತ ನೋಡಿ. ಸಂವಿಧಾನದಲ್ಲಿ ಹಿರಿತನ ಮತ್ತು ಏನಂತೀರಿ ನೀವು ಕೌಶಲ್ಯತೆ ಇವೆಲ್ಲ ಮಂತ್ರಿಮಂಡಲಕ್ಕೆ ಇದಿಲ್ಲ. 25 ವರ್ಷ ಆಗಿದ್ರೆ ಸಾಕು, ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಮಂತ್ರಿ ಆಗ್ಬೋದು. ಹೀಗಾಗಿ ಇಂಥವ್ರಿಗೆ ಕೊಡಬೇಕಂತ ಇಲ್ಲ, ಯಾರು ಬೇಕಾದ್ರೆ ಆಗ್ಬೋದು. ನಾನು ಕೇಳಿದ್ದೇನೆ ಅಷ್ಟೇ. ನಾನು ಸುಮ್ಮನೆ ಸುಳ್ಳು ಇಲ್ಲಪ್ಪ ನಾನು ಕೇಳೇ ಇಲ್ಲ ಅಂತ ಹೇಳಿಲ್ಲ. ನೋಡಿ ಸರ್ ಅಂತ ಹೇಳಿದ್ದೇನೆ. ಮುಖ್ಯಮಂತ್ರಿಗಳು ನೋಡೋಣಪ್ಪ ಅಂತ ಅವರು ಹೇಳಿದ್ದಾರೆ. ಏನಾಗುತ್ತೆ ಅದು ನೀವು ನೋಡಿ. ಅವರು ಕೇಳುವಂತೆ ಬೇಕಾದ್ರೆ ಈಗಾಗಲೇ ಹಿಂದಿನೇ ನನಗೆ ಬಿತ್ತು ಮತ್ತು ಜಾತಿ ಪ್ರದೇಶವಾರು ಹಿನ್ನೆಲೆಯಲ್ಲಿ ಈಗ ನನಗೆ ಸಚಿವ ಸ್ಥಾನ ಸಿಕ್ಕಿರಲಿಕ್ಕಿಲ್ಲ. ಆದರೆ ಈ ಬಾರಿ ನನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಬಸವರಾಜ ರಾಯರೆಡ್ಡಿ ಅವರು ವ್ಯಕ್ತಪಡಿಸಿದ್ದು. ನಾನು ಸಿದ್ದರಾಮಯ್ಯ ಪರ ಮತ್ತು ಸಿದ್ದರಾಮಯ್ಯ ನಮಗೆ ಅವರ ಪರವಾಗಿ ನಾನು ಇನ್ನೂವರೆಗೆ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಏನು ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಇವುಗಳ ಮಧ್ಯೆ ಇನ್ನು ಕಳೆದ 3 ಬಾರಿ ಕೊಪ್ಪಳದಿಂದ ಆಯ್ಕೆಯಾಗಿರುವಂಥ ರಾಘವೇಂದ್ರ ಹಿಟ್ನಾಳ್ ಈಗ ತಾವೂ ಸಹ ಸಚಿವ ಸ್ಥಾನದ ಅಭ್ಯರ್ಥಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕಂತ ಹೇಳಿದರೆ ಈಗಾಗಲೇ ಕೊಪ್ಪಳ ಜಿಲ್ಲಾ ಕೇಂದ್ರದಾಗಿರುವಂಥ ಕೊಪ್ಪಳದಲ್ಲಿ ಕೇವಲ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ 6 ದಿನ ಮಾತ್ರ ಒಬ್ಬ ಸಚಿವರಾದ ನಂತರ ಇಲ್ಲಿವರೆಗೂ ಯಾರೂ ಜಿಲ್ಲಾ ಕೇಂದ್ರದ ಒಬ್ಬ ಶಾಸಕರು ಮಂತ್ರಿಯಾಗಿಲ್ಲ. ಆದರೆ ಅದೇ ಕಾರಣಕ್ಕಾಗಿ ಈಗ ಜನ ಸಹ ರಾಘವೇಂದ್ರ ಹಿಟ್ನಾಳ್ ಸಚಿವರಾಗಲಿ ಅನ್ನುವಂಥ ಒತ್ತಡವನ್ನು ಹೇರ್ತಿದ್ದಾರೆ ಅನ್ನುವಂಥ ಇದೆ ಮತ್ತು ಜನರ ಅಪೇಕ್ಷೆ ಇದೆ. ಆ ಅಪೇಕ್ಷೆ ಆಧಾರದಲ್ಲಿ ನಾನು ಸಚಿವ ಸ್ಥಾನ ಕೇಳ್ತೀನಿ, ಕೊಡಬಹುದು ಅನ್ನುವಂಥ ಇದೆ. ಈಗೇನಾದರೂ ರೀಶಫಲ್ ಆದರೆ ಕೇಳ್ತೀವಿ, ತಪ್ಪೇನು ಆ ಥರ ಅಲ್ಲ. ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸಿಷನ್ನು ಅಂತಿಮ. ನೀವು ಸಚಿವ ಸ್ಥಾನದ ಆಕಾಂಕ್ಷಿ ಸರ್? ನೋಡಿರಿ, ಈಗ
3 ಸತಿ ಎಲೆಕ್ಟ್ ಆಗಿದ್ದೀವಿ. ಜನರ ನಿರೀಕ್ಷೆ ಇದೆ, ಕೆಲಸ ಮಾಡಬೇಕು, ಹೆಚ್ಚು ಕೆಲಸ ಮಾಡ್ತಕ್ಕಂಥ ಉತ್ಸಾಹ ಇದೆ. ಸೊ ಮಾಡಿರಿ ಅಂತ ಕೇಳ್ತೀವಿ. ಅಲ್ಟಿಮೇಟ್ಲಿ ನಾಯಕರ ಡಿಸಿಷನ್ನು, ಹೈಕಮಾಂಡ್ ಡಿಸಿಷನ್. ಆದರೆ ರಾಘವೇಂದ್ರ ಹಿಟ್ನಾಳ್ ಇನ್ನೊಂದು ಬೇಡಿಕೆ ಇದೆ. ಒಂದು ವೇಳೆ ಸಚಿವ ಸ್ಥಾನ ಈಗ ಅಲ್ಲದೆ ಇದ್ದರೆ ಮುಂಬರುವ ದಿನಗಳಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವರು ಈ KMFನ ರಾಯಚೂರು, ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾಗಿದ್ದು, ಅವರು KMFನ ಅಧ್ಯಕ್ಷರಾಗುವ, ರಾಜ್ಯ KMFನ ಅಧ್ಯಕ್ಷರಾಗುವ ಎಲ್ಲ ಸಿದ್ಧತೆ ನಡೆದರೆ ಒಂದು ವೇಳೆ ಸಚಿವ ಸ್ಥಾನ ಸಿಗದೇ ಇದ್ದರೆ KMF ಅಧ್ಯಕ್ಷ ಸ್ಥಾನವಾದರೂ ಸಿಗ್ಬೋದು ಅನ್ನುವಂಥ ಒಂದು ನಂಬಿಕೆ ಮತ್ತು ವಿಶ್ವಾಸ ಇದೆ. ಅದೇ ಮಧ್ಯದಲ್ಲಿ ಏನು ಬಸವರಾಜ ರಾಯರೆಡ್ಡಿ ಅವರಿಗೆ CM ಸ್ಥಾನದ ಆರ್ಥಿಕ ಸಲಹೆಗಾರ ಮುಂದುವರಿತಾರ ಅಥವಾ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂಥ ಒಂದು ಇದೆ. ಜೊತೆಗೆ ಶಿವರಾಜ್ ತಂಗಡಿಗೆ ಈಗಾಗಲೇ ಸಚಿವರಾಗಿದ್ದವರು ಅವರು ಮುಂದುವರಿಸ್ತಾರ ಎನ್ನುವಂಥ ಎಲ್ಲ ಚರ್ಚೆಗಳು ನಡೆದಿವೆ. ಈ ನಿಟ್ಟಿನಲ್ಲಿ ಏನು ಕೊಪ್ಪಳ ಜಿಲ್ಲೆ ಇರುವಂಥ 5 ಜನ ಶಾಸಕರಲ್ಲಿ 3 ಜನ ಕಾಂಗ್ರೆಸ್ ಶಾಸಕರು, ಅವರು 3 ಜನ ಹಿರಿತಿನ ಆಧಾರದಲ್ಲಿ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಅದೇನಾಗ್ತದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಬಸವಪುರ, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.